rational numbers exercise 1.1 ಓಕೆ ಈ ಲೆಸನ್ ಅಲ್ಲಿ ಇರೋದೇ ಒಂದು ಎಕ್ಸರ್ಸೈಸು ಅದನ್ನ ನೀಟಾಗಿ ಕಲಿಯೋಣ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ, ನೇಮ್ ದ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಇನ್ ಈಚ್ ಆಫ್ ದ ಫಾಲೋಯಿಂಗ್. ಈಗ 3 ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಿದೆ ಅಂತ ನಾವು ಹೇಳ್ಬೇಕು. ಓಕೆ, ಇವು 3 ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಮಗೆ ಒಂದು ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಈಸಿಯಾಗಿ ಯಾವ ಪ್ರಾಪರ್ಟಿ ಅಂತ ಬರ್ದ್ಬಿಡ್ಬೋದು. ಫಸ್ಟ್ ನಿಮ್ ಬೇಸಿಕ್ ಕಲೀರಿ. ಓಕೆ, ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಕಾಮಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನಂತ ಗೊತ್ತಿರಲಿ. ಕಾಮಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನಂತ ಗೊತ್ತಿರಲಿ. ಓಕೆ, ಕಾಮಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಓಕೆ, ಇಲ್ಲಿ ನೋಡ್ರಿ, ಎ ಇಂಟು ಬಿ ನ ಬಿ ಇಂಟು ಎ ಅಂತ ಬರೆದ್ರೆ ಅದನ್ನ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆ, ಜಸ್ಟ್ ನಂಬರ್ನ ಉಲ್ಟಾ ಬರೆದ್ರೆ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಬರ್ದು ಬಿಡ್ಬೋದು. ಓಕೆನಾ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸೆಕೆಂಡ್ ಕ್ವಶನ್ ನೋಡ್ರಿ ಏನಿದೆ, -13/17 ಇಂಟು -2/7. ಇಲ್ಲೇನಿದೆ -2/7 ಇಂಟು -13/17. ಇಲ್ಲಿ ನೋಡ್ರಿ, ಫಸ್ಟ್ ನಂಬರ್ ಇರೋದು ಲಾಸ್ಟ್ ನಂಬರ್ ಇದೆ. ಓಕೆ, ಇಲ್ಲಿ ಸೆಕೆಂಡ್ ನಂಬರ್ ಇರೋದು ಇಲ್ಲಿ ಫಸ್ಟ್ ನಂಬರ್ ಇದೆ. ಇವರು ಈ ನಂಬರ್ನ ಜಸ್ಟ್ ಉಲ್ಟಾ ಬರ್ತಿದ್ದಾರೆ. ಓಕೆ, ಸೊ ಹಂಗಿದ್ರೆ ಇಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀವಿ, ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಬರ್ದ್ಬಿಡ್ಬೋದು. ಓಕೆನಾ, ಈಗ ನಿಮಗೆ ಡೌಟ್ ಬರೋದೇನಂದ್ರೆ ಫಸ್ಟ್ ಕ್ವಶನ್ ಅದೇ ತರ ಇದೆ, ಹೌದಾ? ಇಲ್ಲಿ -4/5 ಇಂಟು 1 ಈಸ್ ಈಕ್ವಲ್ ಟು 1 ಇಂಟು -4/5. ಇಲ್ಲಿ ಕೂಡ ನಂಬರ್ನ ಉಲ್ಟಾ ಮಾಡಿದ್ದಾರೆ. ಇದು ಕಾಂಪಿಟೇಟಿವ್ ಪ್ರಾಪರ್ಟಿನ ಅಂದ್ರೆ ಅಲ್ಲ. ಯಾಕೆ ಅಂತ ಬೇಸಿಕ್ ನೋಡ್ರಿ. ಓಕೆ, ನಿಮಗೆ ಇನ್ನೊಂದು ಏನ್ ಗೊತ್ತಿರ್ಬೇಕು, ಒನ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಪ್ರಾಪರ್ಟಿ ಗೊತ್ತಿರಲಿ. 1 ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಈ ಪ್ರಾಪರ್ಟಿ ನಿಮಗೆ ಏನಂತ ಗೊತ್ತಿರಲಿ. ಓಕೆ, ಈಗ 1 ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಪ್ರಾಪರ್ಟಿ ಅರ್ಥ ಏನಂತಂದ್ರೆ, ಓಕೆ, ಈಗ ನೋಡ್ರಿ ನಾನೊಂದು ನಂಬರ್ ಬರ್ದೆ ಅನ್ಕೊಳ್ಳೋಣ ನನಗೆ. ಓಕೆ, ನಾನು ಯಾರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸೇಮ್ ಬರ್ತದೋ ಅದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಓಕೆನಾ, ನಾನು ಯಾರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ. 2/3 ಇದ್ರೆ ಆನ್ಸರ್ 2/3 ಬರುತ್ತೆ. ಎದರಿಂದ ಮಲ್ಟಿಪ್ಲೈ ಮಾಡ್ತೀವಿ, 1. ಸೊ ಅದಕ್ಕೆ ಏನಂತೀವಿ, 1 ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ, ಸೊ ಒಂದು ಕ್ವಶನ್ ಕೊಟ್ಟಿರೋದೇನು, -4/5 ಇಂಟು 1 ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, 1 ಇಂಟು -4/5. ನೀವೇ ನೋಡ್ರಿ, -4/5 ಇಂಟು 1 ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, -4/5 ಬರುತ್ತಾ? ಮೊದಲಿದ್ದು -4/5, ಮತ್ತೆ ಆನ್ಸರ್ ಕೂಡ ನಮ್ಗೆ ಏನು ಬಂದಿದೆ, -4/5 ಬಂದಿದೆ. ಸೊ ಅದ್ರ ವ್ಯಾಲ್ಯೂ ಏನು ಚೇಂಜ್ ಆಗಿಲ್ಲ. ಯಾಕೆ, ಎದರಿಂದ ಮಲ್ಟಿಪ್ಲೈ ಆಗಿದೆ, ಇಂಟು 1 ಇರೋದ್ರಿಂದ ಅದರ ಐಡೆಂಟಿಟಿ ಚೇಂಜ್ ಆಗಿಲ್ಲ. ಮೊದಲು -4/5 ಇತ್ತು, ಇಂಟು 1 ಮಾಡಿ ಕೂಡ -4/5 ಬಂತು. ಸೊ ಅದಕ್ಕೆ ಆ ಪ್ರಾಪರ್ಟಿನೇ ಅಂತೀವಿ 1 ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಯಾವಾಗಾದ್ರೂ ಇಂಟು 1 ಅಂತ ಬಂದಾಗ ನೀವು ಹುಷಾರಾಗಿರ್ರಿ, ಕಾಂಪಿಟೇಟಿವ್ ಅಂತ ಬರೆಯಕ್ಕೆ ಹೋಗ್ಬೇಡ್ರಿ. ಓಕೆ, ಇಲ್ಲಿ ನೀವು ನೋಡ್ರಿ, ಓಕೆ, ಉಲ್ಟಾ ಬರೆದ ತಕ್ಷಣ ಕಾಂಪಿಟೇಟಿವ್ ಅಂತ ಬರಬೇಡ್ರಿ, ಚೆಕ್ ಮಾಡ್ರಿ ಇಲ್ಲಿ 1 ಇದೇನಾ ಅಂತ. 1 ಇದ್ದಾಗ ಏನಾಗುತ್ತೆ, ಅದು ಆಟೋಮೆಟಿಕ್ಲಿ ಅದು ಏನಾಗುತ್ತೆ, ಇಂಟು 1 ಇದ್ದಾಗ ಏನಾಗುತ್ತೆ, ಅವಾಗ 1 ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಪ್ರಾಪರ್ಟಿ ಆಗುತ್ತೆ. ಓಕೆನಾ, ಇವೆರಡು ಕ್ವಶನ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಉಲ್ಟಾ ಬರೆದ್ರೆ ಕಾಂಪಿಟೇಟಿವ್ ಪ್ರಾಪರ್ಟಿ, ನೋ ಡೌಟ್. ಬಟ್ ಇಂಟು 1 ಅಂತ ಬಂದಾಗ ನೀವು ಹುಷಾರಾಗ್ಬಿಡ್ಬೇಕು. ಯಾಕಂದ್ರೆ ಇಂಟು 1 ಮಾಡಿದಾಗ ಮತ್ತೆ ಅದೇ ವ್ಯಾಲ್ಯೂ ಬರುತ್ತೆ. ನೋಡ್ರಿ, ಇಲ್ಲಿ -4/5 ಇಂಟು 1 ಮಾಡಿದಾಗ ಮತ್ತೆ ಅದೇ ಆನ್ಸರ್ ಬಂದ, ಅಂದ್ರೆ ಇದ್ರ ಐಡೆಂಟಿಟಿ ಏನು ಚೇಂಜ್ ಆಗಿಲ್ಲ. ಸೊ ಅವಾಗ ಏನಂತ ಬರ್ತೀವಿ, ಇಂಟು 1 ಇರೋದ್ರಿಂದ 1 ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಬರ್ತೀವಿ. ಈಗ ಥರ್ಡ್ ಕ್ವಶನ್ ನೋಡ್ರಿ, ಅದು ಯಾವ ಟೈಪ್ ಇದೆ. ಅದಕ್ಕೆ ನೀವು ಯಾವ ಕಾನ್ಸೆಪ್ಟ್ ಗೊತ್ತಿರ್ಬೇಕಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ, ಈಗ ಒಂದು ನಂಬರ್ ಇದೆ ಅನ್ಕೊಳ್ಳೋಣ, ಅದನ್ನೇನಾದ್ರೂ ಈಗ 2/3 ಇದೆ, ಅದನ್ನೇನಾದ್ರೂ ರೆಸಿಪ್ರೋಕಲ್ ಮಾಡಿ ಮಲ್ಟಿಪ್ಲೈ ಮಾಡಿಬಿಟ್ರೆ, ಓಕೆ, ಅದನ್ನೇನಾದ್ರೂ ರೆಸಿಪ್ರೋಕಲ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಸೊ ಆನ್ಸರ್ ಏನು ಬರುತ್ತೆ, 3 ಕ್ಯಾನ್ಸಲ್, 2 ಕ್ಯಾನ್ಸಲ್, 1 ಬರುತ್ತಾನೆ. ಓಕೆ, ಆ ನಂಬರ್ನ ರೆಸಿಪ್ರೋಕಲ್ ಮಾಡಿ ಆನ್ಸರ್ 1 ಬಂದ್ರೆ ಅದನ್ನ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಪರ್ಟಿ ಅಂತೀವಿ. ಓಕೆ, ಒಂದು ನಂಬರ್ ತಗೋಬೇಕು, ಅದ್ರದ್ದು ಅದನ್ನ ರೆಸಿಪ್ರೋಕಲ್ ಮಾಡಿ ಆನ್ಸರ್ ಏನಾದ್ರೂ 1 ಬಂದಿದ್ರೆ ಅವಾಗ ಏನಂತೀವಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಈಗ ಥರ್ಡ್ ಕ್ವಶನ್ ಅಲ್ಲಿ ಅದೇ ಆಗಿರೋದು. ನೋಡ್ರಿ, ಒಂದು ನಂಬರ್ ತಗೊಂಡ್ರು, ಓಕೆ, ಆ ನಂಬರ್ ಏನಾಗಿದೆ, ಉಲ್ಟಾ ಆಗಿದೆ. ಓಕೆ, ರೆಸಿಪ್ರೋಕಲ್ ಮಾಡಿದ್ದಾರೆ. 19/29 ಅದು 29/19 ಇದೆ. ಸೊ ಅವಾಗ ಏನಾಗುತ್ತೆ, ಇವರಿಬ್ರು ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬಂತು, 1 ಬಂತು.
ಹೌದಾ? ಇಲ್ಲಿ ಜಸ್ಟ್ ರೆಸಿಪ್ರೋಕಲ್ ಮಾಡಿದ್ರೆ ಆನ್ಸರ್ ಏನು ಬಂದು 1 ಇದೆ. ಈ ತರ ಬಂದ್ರೆ ಯಾವ ಪ್ರಾಪರ್ಟಿ ಅಂತೀವಿ ನಾವು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಪರ್ಟಿ. ಓಕೆನಾ? ಇಲ್ಲಿ 3 ಪ್ರಾಪರ್ಟಿ ಕಲ್ತಿದ್ರಿ. ಒಂದು ಕಾಂಪಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನು? ಉಲ್ಟಾ ಬರೆದ್ರೆ ಕಾಂಪಿಟೇಟಿವ್ ಪ್ರಾಪರ್ಟಿ. ಓಕೆ, ಉಲ್ಟಾ ಬರೆದ್ರೆ ಕಾಂಪಿಟೇಟಿವ್ ಪ್ರಾಪರ್ಟಿ. ಬಟ್ ಹುಷಾರೇ ಹೋಗಿರ್ಬೇಕು. ಇಂಟು 1 ಅಂತ ಬಂದಾಗ ಅವ್ರು ಉಲ್ಟಾ ಕೊಟ್ಟರು ಕೂಡ ನಾವೇನ್ ಬರೀಬೇಕು? 1 ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಯಾಕಂದ್ರೆ 1 ಇಂದ ಮಲ್ಟಿಪ್ಲೈ ಮಾಡಿದಾಗ ಅದ್ರ ಐಡೆಂಟಿಟಿ ಚೇಂಜ್ ಆಗಲ್ಲ, ಆನ್ಸರ್ ಅದೇ ಇರುತ್ತೆ. ಅದಕ್ಕೆ ಏನ್ ಬರ್ತೀವಿ? 1 ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಥರ್ಡ್ ಪ್ರಾಪರ್ಟಿ ಏನು? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಯಾವಾಗ ಅಂತೀವಿ? 1 ನಂಬರ್ ತಗೊಂಡು ಅದನ್ನ ರೆಸಿಪ್ರೋಕಲ್ ಮಾಡಿ ಇಂಟು ಮಾಡಿದಾಗ ಆನ್ಸರ್ 1 ಬಂದ್ರೆ ಅವಾಗ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತೀವಿ. ಇಲ್ಲಿ ಕರೆಕ್ಟ್ ಆಗಿ ಇವ್ರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಡ್ರಿ. ಇಂಟು 1 ಅಂತ ಬಂದ್ರೆ 1 ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಆನ್ಸರೇ 1 ಬಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಪ್ರಾಪರ್ಟಿ. ಇಷ್ಟಾದ್ರೂ ನೆನ್ಪಿಟ್ಕೊಂಡಿರಿ. ಓಕೆನಾ? ಈಗ ಸೆಕೆಂಡ್ ಕ್ವಶನ್. ಈಗ ಸೆಕೆಂಡ್ ಕ್ವಶನ್ ಏನ್ ಹೇಳ್ತಾನೆ ನೋಡ್ರಿ. ಟೆಲ್ ವಾಟ್ ಪ್ರಾಪರ್ಟಿ ಅಲೋಸ್ ಯು ಟು ಕಂಪ್ಯೂಟ್ 1/3 into bracket 6 into 4/3 bracket close as 1/3 into 6 bracket close into 4/3. ಅವನ್ ಏನ್ ಕೇಳ್ತಾನೆ? ಈ ತರ ಇರೋ ನಂಬರ್ನ ಈ ತರ ಬರಿಬೋದಂದ್ರೆ ಯಾವ ಪ್ರಾಪರ್ಟಿ ಅಲೋ ಮಾಡ್ತಂತ ಕೇಳ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ನಿಮಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಏನಂತ ಗೊತ್ತಿರಲಿ. ಅಸೋಸಿಯೇಟಿವ್ ಪ್ರಾಪರ್ಟಿ. ಓಕೆ, ಈ ಅಸೋಸಿಯೇಟಿವ್ ಪ್ರಾಪರ್ಟಿ ಇಬ್ಬರು ವಿಷಯದಲ್ಲಿ ಟ್ರೂ. ಒಂದು ಅಡಿಷನ್, ಓಕೆ, ಇನ್ನೊಂದು ಬಂದು ಮಲ್ಟಿಪ್ಲಿಕೇಶನ್. ಓಕೆ, ಇವರಿಬ್ಬರಲ್ಲಿ ಮಾತ್ರ ಟ್ರೂ. ಸಬ್ಟ್ರಾಕ್ಷನ್ ಮತ್ತೆ ಡಿವಿಷನ್ ಅಲ್ಲಿ ಟ್ರೂ ಇರಲ್ಲ. ಓಕೆ, ಈಗ ಅಡಿಷನ್ ಅಲ್ಲಿ ಯಾವ ತರ ನೋಡ್ರಲ್ಲಿ, ಇಲ್ಲಿ a + b + c = a + b + c. ಇಲ್ಲಿ ನೋಡ್ರಲ್ಲಿ, ಇಲ್ಲಿ ಏನಂತ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಜಸ್ಟ್ ಬ್ರಾಕೆಟ್ಸ್ ಚೇಂಜ್ ಮಾಡೋದು. ಇಲ್ಲಿ ಏನಾದ್ರೂ ನಾನು ಫಸ್ಟ್ 2 ನಂಬರ್ಸಿಗೆ ಬ್ರಾಕೆಟ್ ಕೊಟ್ಟಿದ್ರೆ ಇಲ್ಲಿ ಸೆಕೆಂಡ್ 2 ನಂಬರ್ಸಿಗೆ ಬ್ರಾಕೆಟ್ ಕೊಡ್ತೀನಿ. ಓಕೆನಾ? ಹಿಂಗ್ ಬ್ರಾಕೆಟ್ಸ್ ಇತ್ತಂತಂದ್ರೆ ಆಲ್ಮೋಸ್ಟ್ ಅದು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಬರ್ದು ಬಿಡ್ಬೋದು. ಓಕೆನಾ? ಇಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನು? a × b × c = a × b × c. ಇಲ್ಲಿ ಫಸ್ಟ್ 2 ನಂಬರ್ಗೆ ಬ್ರಾಕೆಟ್ ಕೊಟ್ಟಿದ್ರೆ ಇಲ್ಲಿ ನೆಕ್ಸ್ಟ್ 2ಕ್ಕೆ ಬ್ರಾಕೆಟ್ ಕೊಟ್ಟಿರ್ಬೇಕು. ಓಕೆ, ಈ ತರ ಬರಿಬಹುದು. ಯಾವಾಗ? ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲಿ. ಓಕೆ, ಅದು ಯಾರಿಗೆ ಟ್ರೂ? ಅಡಿಷನ್ ಮಾತ್ರ ಮಲ್ಟಿಪ್ಲಿಕೇಶನ್ ಇದ್ದಾಗ ಮಾತ್ರ ಟ್ರೂ ಇರುತ್ತೆ. ಓಕೆ, ಅದು ಗೊತ್ತಿರಬೇಕು. ಸೊ ಇಲ್ಲೇನು ಬರೀ ಜಸ್ಟ್ ಬ್ರಾಕೆಟ್ಸ್ ನ ಚೇಂಜ್ ಮಾಡಿದ್ರೆ ಸೊ ಅದು ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತೀವಿ. ಈಗ ನೋಡಿ, ಇಲ್ಲಿ ಕೂಡ ಅದೇ ಆಗ್ತಾ ಇದ್ದಾನೆ. ಇಲ್ಲಿ ನೋಡಿ, ನಂಬರ್ ಮಾತ್ರ ಸೇಮ್. 1/3 × 6 × 4/3. ಇಲ್ಲಿ ಕೂಡ 1/3 × 6 × 4/3. ಇಲ್ಲಿ ಏನ್ ಮಾಡಿದಾನೆ? ಸೆಕೆಂಡ್ ಥರ್ಡ್ ಬ್ರಾಕೆಟ್ ಹಾಕಿದ್ದಾನೆ, ಇಲ್ಲಿ ಫಸ್ಟ್ ಸೆಕೆಂಡ್ಗೆ ಬ್ರಾಕೆಟ್ ಹಾಕಿದ್ದಾನೆ. ಹೌದಾ? ಈಗ ಉಲ್ಟಾ ಅಂದ್ರೆ ಏನು? ಫಸ್ಟ್ ಇವರಿಬ್ರಿಗೆ ಬ್ರಾಕೆಟ್ ಹಾಕಿದ್ದಾನೆ, ಇಲ್ಲಿ ಇವರಿಬ್ರಿಗೆ ಬ್ರಾಕೆಟ್ ಹಾಕಿದ್ದಾನೆ. ಓಕೆನಾ? ಸೊ ಈ ತರ ಬ್ರಾಕೆಟ್ ಚೇಂಜ್ ಮಾಡಿದ್ರಂದ್ರೆ ಯಾವ ಪ್ರಾಪರ್ಟಿ ಇದು ಮಾಡ್ಬೋದು? ಯಾವ ಪ್ರಾಪರ್ಟಿ ಅಲೋ ಮಾಡುತ್ತೆ? ಅಸೋಸಿಯೇಟಿವ್ ಪ್ರಾಪರ್ಟಿ ಅಲೋ ಮಾಡುತ್ತೆ. ಓಕೆ, ಅಸೋಸಿಯೇಟಿವ್ ಪ್ರಾಪರ್ಟಿ. ಇಲ್ಲಿ ಯಾವ ಸಿಂಬಲ್ ಇದೆ? ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಬರೀತೀವಿ. ಓಕೆ, ಸಪೋಸ್ ಇಲ್ಲಿ ಏನಾದ್ರೂ ಪ್ಲಸ್ ಇದ್ದಿದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ ಅಂತ ಬರೀರಿ. ಓಕೆನಾ? ಯಾಕಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಇಬ್ಬರಿಗೆ ಟ್ರೂ. ಒಂದು ಅಡಿಷನ್, ಇನ್ನೊಂದು ಮಲ್ಟಿಪ್ಲಿಕೇಶನ್. ಮ್ಯಾಕ್ಸಿಮಮ್ ಬ್ರಾಕೆಟ್ ಚೇಂಜ್ ಮಾಡಿದಾರೆ ಅಂದ್ರೆ 3 ನಂಬರ್ ಸೇಮ್ ಇದ್ದು ಒಂದ್ ಕಡೆ ಬ್ರಾಕೆಟ್ ಫಸ್ಟ್ ಸೆಕೆಂಡ್, ಇನ್ನೊಂದು ಕಡೆ ಸೆಕೆಂಡ್ ಥರ್ಡ್ ಬ್ರಾಕೆಟ್ ಹಾಕಿದ್ರ ಅಂದ್ರೆ ಅದು ಮ್ಯಾಕ್ಸಿಮಮ್ ಅಸೋಸಿಯೇಟಿವ್ ಪ್ರಾಪರ್ಟಿ ಇರುತ್ತೆ. ಮಧ್ಯದಲ್ಲಿ ಪ್ಲಸ್ ಸೈನ್ ಆ ತರ ಇದ್ರೆ ಅಡಿಷನ್ ಅಂತ ಹಾಕ್ರಿ. ಓಕೆ, ಮಲ್ಟಿಪ್ಲೈ ಸಿಂಬಲ್ ಇದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಬರೀರಿ. ಇದರ ಆನ್ಸರ್ ಏನು? ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಬರೀತೀವಿ. ಲಾಸ್ಟ್ ಕ್ವಶನ್, ಥರ್ಡ್ ನೋಡ್ರಿ. ದ ಪ್ರಾಡಕ್ಟ್ ಆಫ್ 2 ರ್ಯಾಷನಲ್ ನಂಬರ್ಸ್ ಈಸ್ ಆಲ್ವೇಸ್ ಅಂತ ಕೇಳಿದಾರೆ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ. 2 ರ್ಯಾಷನಲ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ ಕೇಳ್ತಾರೆ. ಓಕೆ, ಈಗ ನಿಮಗೆ ಅದ್ರ ಬೇಸಿಕ್ ಗೊತ್ತಿರ್ಬೇಕಂದ್ರೆ, ಈಗ ರ್ಯಾಷನಲ್ ನಂಬರ್ ಅಂದ್ರೆ ಏನೇನು ಬರುತ್ತೆ? ರ್ಯಾಷನಲ್ ನಂಬರ್ಸ್ ಅಲ್ಲಿ ಏನೇನು ಬರುತ್ತೆ? 0 ಅಂದ್ರೆ ಹೋಲ್ ನಂಬರ್ ಬರುತ್ತೆ. 1 2 3 ಅಂದ್ರೆ ನ್ಯಾಚುರಲ್ ನಂಬರ್ ಬರುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಏನ್ ಬರುತ್ತೆ ನಿಮಗೆ? ಪಾಸಿಟಿವ್ ನಂಬರ್ಸು ಬರುತ್ತೆ, ನೆಗೆಟಿವ್ ನಂಬರ್ಸು ಬರುತ್ತೆ, ಫ್ರಾಕ್ಷನ್ನು ಬರುತ್ತೆ, ಓಕೆ, ಡೆಸಿಮಲ್ಲು ಬರುತ್ತೆ. ಸೊ ಇಷ್ಟೆಲ್ಲ ನಂಬರ್ ಬರ್ತವೆ. ಹೋಲ್ ನಂಬರು ಬರುತ್ತೆ, ನ್ಯಾಚುರಲ್ ನಂಬರು ಬರುತ್ತೆ, ಆಮೇಲೆ ಇಂಟೀಜರ್ಸ್ ಪಾಸಿಟಿವ್ ನೆಗೆಟಿವ್ ಬರ್ತದೆ, ಫ್ರಾಕ್ಷನ್ ಬರುತ್ತೆ, ಡೆಸಿಮಲ್ ಬರುತ್ತೆ. ರ್ಯಾಷನಲ್ ನಂಬರ್ ಅಂದ್ರೆ ಇವೆಲ್ಲ ಬರುತ್ತೆ. ಸೊ ರ್ಯಾಷನಲ್ ನಂಬರ್ನ ನಾವು ಏನಂತೀವಿ? p/q ಫಾರ್ಮ್ ಅಲ್ಲಿ ಇರುತ್ತೆ. ವೇರ್ q ಇಸ್ ಈಕ್ವಲ್ ಟು ಏನು? ವೇರ್ q ನಾಟ್ ಈಕ್ವಲ್ ಟು 0. q ಡಿನಾಮಿನೇಟರ್ 0 ಇರ್ಬಾರ್ದು.
ಈಗ ನೀವು ಎಲ್ಲ ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಬರಿಬೋತಾನೆ. ಇದು ಕೂಡ ಫ್ರಾಕ್ಷನ್, ಇದು ಕೂಡ ಫ್ರಾಕ್ಷನ್, ಇದು ಕೂಡ ಫ್ರಾಕ್ಷನ್, ಇದು ಕೂಡ ಫ್ರಾಕ್ಷನ್, ಎಲ್ಲವೂ ಫ್ರಾಕ್ಷನ್. ಕರೆಕ್ಟಾ? ಸೊ ಎಲ್ಲವೂ ಏನ್ ಬರಿಬೋದು ನಾನು P/Q ಫಾರ್ಮ್ ಅಲ್ಲಿ ಬರಿಬೋದು. ಅದಕ್ಕೆ ಇವನ್ನ ರ್ಯಾಷನಲ್ ನಂಬರ್ ಅಂತಾರೆ. ಈಗ ಇದರಲ್ಲಿ ಯಾವ್ದಾದ್ರು 2 ರ್ಯಾಷನಲ್ ನಂಬರ್ ತಗೊಳೋಣ. ಯಾವ್ದೋ ಒಂದು 1 ಇಂಟು ಇನ್ನೊಂದು ಫ್ರಾಕ್ಷನ್ ತಗೋಣ 2/3. ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋ ಆನ್ಸರ್ ಏನ್ ಬಂತು 2/3. ಅದು ಕೂಡ ಯಾವ ನಂಬರ್ ರ್ಯಾಷನಲ್ ನಂಬರ್ ತಾನೆ. ಓಕೆ, ಈಗ ನೀವು ಯಾವ್ದಾದ್ರು ನಂಬರ್ ತಗೊಳ್ರಿ 2/3 ತಗೊಂಡು ಇಂಟು 3 ತಗೊಳ್ರಿ ಹೋಗ್ಲಿ. ಅವಾಗ ಏನಾಯ್ತು 3 ಕ್ಯಾನ್ಸಲ್ ಆಯ್ತು, 2 1 ಜಾ 2, ಅದು ಕೂಡ ರ್ಯಾಷನಲ್ ನಂಬರು. ಸೊ ನೀವು 2 ರ್ಯಾಷನಲ್ ನಂಬರ್ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ನಿಮಗೆ ಆನ್ಸರ್ ಏನ್ ಬರುತ್ತೆ ರ್ಯಾಷನಲ್ ನಂಬರೇ ಬರುತ್ತೆ. ದ ಪ್ರಾಡಕ್ಟ್ ಆಫ್ 2 ರ್ಯಾಷನಲ್ ನಂಬರ್ ಈಸ್ ಆಲ್ವೇಸ್ ಏನು ರ್ಯಾಷನಲ್ ನಂಬರ್ ಅಂತ ಬರೀ. ಓಕೆನಾ? ಇಲ್ಲಿಗೆ ಈ ಎಕ್ಸಸೈಸ್ ಮುಗೀತು ಅಂದ್ರೆ ಲೈಕ್ ಆಲ್ಮೋಸ್ಟ್ ಈ ಲೆಸನ್ನೇ ಮುಗೀತು. ಇದರಲ್ಲಿ ಏನಿಲ್ಲ, ಜಸ್ಟ್ ಪ್ರಾಪರ್ಟಿ ಕಲಿಬೇಕು ಪ್ಲಸ್ ಈ ಫಿಲ್ ಇನ್ ದ ಬ್ಲಾಂಕ್ಸ್. ರ್ಯಾಷನಲ್ ನಂಬರ್ ಅಂದ್ರೆ ಏನಾದ್ರು ಡೆಫಿನೇಷನ್ ಅವು ಎಕ್ಸಾಂಪಲ್ ಗೊತ್ತಿದ್ರೆ ಸೊ ನೀವು ಈಸಿಯಾಗಿ ಈ ಲೆಸನ್ ಈಸಿಯಾಗಿ ಮುಗಿಸ್ಬೋದು. ಮ್ಯಾಕ್ಸಿಮಮ್ 1 ಮಾರ್ಕ್ ಕ್ವಶನ್ ನಲ್ಲೇ ಕೇಳ್ಬೋದು ಇದನ್ನ. ಸೊ ಇವನ್ನ ಪರ್ಫೆಕ್ಟ್ ಆದ್ರೆ